ನಮಸ್ಕಾರ ಎಲ್ಲರಿಗೂ ಸಜ್ಜನಾರ್ದನ್ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆ ಕಾಂಟ್ರವರ್ಷಿಯಲ್ ವಿನ್ ಇಂಡಿಯಾಗೆ ಆ ಒಂದು ಜಯದೊಂದಿಗೆ ಭಾರತ ವರ್ಸಸ್ ಇಂಗ್ಲೆಂಡ್ T20 ಸರಣಿಯನ್ನು ಭಾರತ ಗೆದ್ದಿದೆ. ಇನ್ನೂ ಸಹ ಒಂದು T20 ಬಾಕಿ ಉಂಟು. ಅದನ್ನು ಗೆದ್ದು ಒಂದು 4-1 ಅಂತರದಿಂದ ಸೀರೀಸ್ ವಿನ್ ಆದೆವು ಅಂತ ಕೊಚ್ಕೊಳ್ಳಿ ಭಾರತ ಅಂತ ನಾವೆಲ್ಲ ಸಹ ಆಶಿಸ್ತೇವೆ. ಎಂಥ ಕಾಂಟ್ರವರ್ಷಿಯಲ್ ವಿನ್ ಅಂತ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂತೂ ಇಂತೂ ಟಾಸ್ ವಿನ್ ಆದಂತಹ ಇಂಗ್ಲೆಂಡ್ ಅವರು ಈ ಸಲ ಹೇಳ್ತೀವಿ ಇಲ್ಲ ನಾವು ಫಸ್ಟ್ ಬ್ಯಾಟಿಂಗ್ ಮಾಡೋದಿಲ್ಲ, ಫಸ್ಟ್ ಭಾರತ ಬ್ಯಾಟಿಂಗ್ ಮಾಡಲಿ ಅಂತ ಇಂಗ್ಲೆಂಡ್ ಅವರು ಹೇಳಿದರು. ಭಾರತ 181 ರನ್ ಹೊಡಿತು. ಕ್ರೇಜಿ ಸ್ಕೋರ್ ಬ್ರೋ. 12 ರನ್ನಿಗೆ 3 ವಿಕೆಟ್ ಹೋಗಿತ್ತು. ಪಂದ್ಯದ 2ನೇ ಓವರಲ್ಲಿ ಮಹಮೂದ್ ಅವರ ಓವರಲ್ಲಿ ಸ್ಯಾಮ್ಸನ್ ಔಟು, ತಿಲಕ್ ವರ್ಮಾ ಡಕ್ ಔಟು, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಡಕ್ ಔಟು. ಎಂತ ಆಗ್ತಾ ಉಂಟು, ವಾಟ್ ಈಸ್ ಹ್ಯಾಪನಿಂಗ್ ಬ್ರೋ ಅಂತ ಅನಿಸಿದಂತ ಹೌದು. ಯಾಕಂತಂದರೆ ಒಂದೇ ಓವರಲ್ಲಿ 3 ವಿಕೆಟ್, ಮೇಡನ್ ಓವರ್ ಬೇರೆ. ಸ್ಯಾಮ್ಸನ್ ಅವರಂತೂ ಬ್ಯಾಟಿಂಗ್ ಮರ್ತಾಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅವರದ್ದು ಪರ್ಫಾರ್ಮೆನ್ಸ್ ಹೀಗೆ ತುಂಬ ಹೊಗಳಿದ ಕೂಡ ದಡಾರಂತ ಕೆಳಗೆ ಬಿದ್ದಿರ್ತೀವಿ. ಈಗ ದಡಾರಂತ ಕೆಳಗೆ ಈಗ ಬಿದ್ದಿದೆಯಾ, ನಾವೆಲ್ಲ ಕ್ರಿಟಿಸೈಸ್ ಮಾಡಿದ್ದವ. ನೆಕ್ಸ್ಟ್ ಮ್ಯಾಚಲ್ಲಿ 100 ಹೊಡೆದ್ರು. ಸೊ ರಿಲಯಬಿಲಿಟಿ ಇಲ್ಲ, ಅಥವಾ ಇವರು ಆಡಿ ವಿನ್ ಮಾಡಿಸಿ ಕೊಡ್ತಾರೆ ಅಂತ ನಾವು ಯಾವತ್ತೂ ಸಹ ರಿಲೇ ಆಗ್ಲಿಕ್ಕೆ ಆಗೋದಿಲ್ಲ ಇವರ ಮೇಲೆ ಅಂತ ನನಗೆ ಅನಿಸೋದು. ನನ್ನ ಒಪಿನಿಯನ್ ಏನು ಬಯಾಸ್ಡ್ ಅಂತ ನಿಮ್ಗೆ ಅನ್ನಿಸ್ಬೋದು, ಇಲ್ಲ ಹಾಗೆ ಹೀಗೆ ಅಂತ ಗೊತ್ತಿಲ್ಲ. ನನಗೆ ಅಂತ ಹಾಗೆ ಅನಿಸ್ತದೆ. ಇವರು ನಂಬಲಿಕ್ಕೆ ಆಗೋದಿಲ್ಲ ಅಂತ. ಆಡಿದ್ರೆ ಸೂಪರಾಗಿ ಆಡ್ತಾರೆ, ಆಡಿದ್ರೆ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರು ಸಹ ಯಾಕೋ ಒಂದು ಸ್ವಲ್ಪ ಸ್ಯಾಮ್ಸನ್ ಅವರ ಹಾದಿ ಹಿಡಿದಾಗೆ ಉಂಟು. 4 ಮ್ಯಾಚಲ್ಲಿ ಸಹ ಸೂರ್ಯಕುಮಾರ್ ಯಾದವ್ ಅವರು ಸಹ ಎಂತ ಸಹ ಆಡಲಿಲ್ಲ. ಕ್ಯಾಪ್ಟನ್ ಇನ್ನಿಂಗ್ಸ್ ಬರಲಿಲ್ಲ, ಏನೂ ಇಲ್ಲ. ನಿನ್ನೆ ಕೂಡ ಡಕ್ ಔಟ್. ನಿನ್ನೆ ಅಂತೂ ಮಾರೇ ಕ್ಯಾಚಿಂಗ್ ಪ್ರಾಕ್ಟೀಸ್. ಫಸ್ಟ್ 5 ವಿಕೆಟ್ ನಮ್ದು ಏನಿದೆ ಎಲ್ಲ ಸಹ ಕ್ಯಾಚಿಂಗ್ ಪ್ರಾಕ್ಟೀಸು. ವಿಕೆಟ್ ಟೇಕಿಂಗ್ ಬಾಲ್ ಅನ್ನೋದಕ್ಕಿಂತ ಸಹ ನಾವು ವಿಕೆಟನ್ನು ಹೇಗೆ ಒಪ್ಪಿಸ್ತೇವೆ ಅನ್ನುವ ಥರವೇ ಇತ್ತು. ಸ್ಯಾಮ್ಸನ್ ಅವರು ಅಲ್ಲಿ ಮಾರೇ ಪವರ್ ಪ್ಲೇಯಲ್ಲಿ ಎಲ್ಲರೂ ಸಹ ಒಳಗಡೆ ಇರ್ತಾರೆ, ಇಬ್ಬರೇ ಹೊರಗಡೆ ಇರೋದು. ಇದು ಏನು ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ಸ್ಯಾಮ್ಸನ್ ಅವರು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ. ಆ್ಯಂಡ್ ಯಾರು ತಿಲಕ್ ವರ್ಮಾ ಅವರು ಮೆಹಮೂದ್ ಹೇಗೆ ಬಾಲ್ ಹಾಕ್ತಾರೆ ಅಂತ ಗೊತ್ತೇ ಇಲ್ಲ. ಯಾಕಂದರೆ ಅವರು ಈ ಸೀರೀಸಲ್ಲಿ ಫಸ್ಟ್ ಟೈಮ್ ಎಲ್ಲ ಆಡ್ತಾ ಇರೋದು ಅಂತ ಅಂದ್ಕೊಂಡಿದ್ದಾನೆ, ತಪ್ಪಿರ್ಬೋದು. ಎದುರುಗಡೆ ಬಂದರು, ಅವರು ಎದುರಿಸಿದ ಫಸ್ಟ್ ಬಾಲೇ ಬಂದರು, ಥಟಾರ್ ಅಂತ ಹೊಡಿಲಿಕ್ಕೆ ಹೋದರು. ಅದು ಎಜ್ಜಾಗಿ ಥರ್ಡ್ ಮ್ಯಾನಲ್ಲಿ ಕ್ಯಾಚ್ ಹೋಯ್ತು. ಯಾಕೆ ಒಂದು ಸ್ವಲ್ಪ ಬೌಲರ್ ಹೇಗೆ ಬಾಲ್ ಹಾಕ್ತಾರೆ ಅಂತ ನೋಡುವಂಥ ಪೇಷನ್ಸ್ ಇರಲಿಲ್ವಾ ತಿಲಕ್ ವರ್ಮಾ ಅವರಿಗೆ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವರು ಸಹ ಹಾಗೆ ಫ್ಲಿಕ್ ಮಾಡ್ಲಿಕ್ಕೆ ಹೋದ್ರು, ಮಾರೇ ಕೈಗೆ ಕ್ಯಾಚ್ ಕೊಟ್ಟೋದ್ರು. 3 ಸಹ ನಾನ್ ವಿಕೆಟ್ ಟೇಕಿಂಗ್ ಡೆಲಿವರಿಗೆ ಔಟ್ ಆದರು 3 ಜನ ಒಂದೇ ಓವರಲ್ಲಿ. ಅದಾದಮೇಲೆ ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ಸುಮಾರು ಬದಲಾವಣೆ ಮಾಡಿಕೊಂಡಿದ್ರು ತಂಡದಲ್ಲಿ. ಭಾರತ ತಂಡ ಸುಂದರ್, ಧ್ರುವ್ ಜುರೇಲ್ ಮತ್ತು ಶಮಿ ಅವರ ಬದಲು ಶಿವಮ್ ದುಬೆ, ಕಮ್ಬ್ಯಾಕ್ ಗೇಮ್ ಅವರಿಗೆ ಶಿವಮ್ ದುಬೆ, ರಿಂಕು ಸಿಂಗ್ ಮತ್ತು ಹರ್ಷದೀಪ್ ಅವ್ರನ್ನ ಹಾಕ್ಕೊಂಡಿದ್ರು. ರಿಂಕು ಸಿಂಗ್ ಮತ್ತು ಅಭಿಷೇಕ್ ಶರ್ಮಾ ಅವರು ಚೆಂದ ಮಾಡಿ ಆಡಿದ್ರು. ಒಂದು 12ಕ್ಕೆ 3 ಇದ್ದದನ್ನು ಒಂದು 60ರ ತನಕ ತಗೊಂಡೋದ್ರು ತಂಡದ ಸ್ಕೋರನ್ನು. ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅಂದರೆ ಸುಮ್ಮನೆ ಎದುರುಗಡೆ ಬಂದು ದಡಾರ್ ಅಂತ ಅವ್ರು ಹೊಡಿತಿದ್ರಲ್ಲ, ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿಟ್ಕೊಂಡು ನಿಂತಲ್ಲಿ ವಿತ್ ಗುಡ್ ಫುಟ್ ಮೂಮೆಂಟು, ಆಫ್ ಸೈಡ್ ಫೋರ್ಸ್ ಎಲ್ಲ ಹೊಡಿತಿದ್ರು. ಭಾರಿ ಚಂದದ ಆಟ ಅಭಿಷೇಕ್ ಶರ್ಮಾ ಅವ್ರದ್ದು. ಈವನ್ ರಿಂಕು ಸಿಂಗ್ ಅವರು ಕೂಡ ತುಂಬ ಚೆಂದ ಮಾಡಿ ಆಡಿದರು, 30 ರನ್ ಹೊಡೆದ್ರು. ರಿಂಕು ಸಿಂಗ್ ಅವರು ಸ್ವಲ್ಪ ಮುಂದೆ ಬಂದು ದಡಾರ್ ಅಂತ ಹೊಡಲಿಕ್ಕೆ ಹೋಗ್ತಾಯಿದ್ರು, ಸ್ವಲ್ಪ ಎಜ್ಜೆಲ್ಲ ಆಯಿತು. ಬಟ್ ಸ್ಟಿಲ್ ರಿಂಕು ಸಿಂಗ್ ಒಂದು 30 ರನ್, ಅಭಿಷೇಕ್ ಶರ್ಮಾ ಅವರು 29 ರನ್. ಇವರಿಬ್ಬರು ತಂಡ ಇನ್ನೂ ಸಹ ಸ್ಲಿಪ್ ಆಗದಾಗೆ ನೋಡಿಕೊಂಡ್ರು ಹೇಳಿದರೆ ತಪ್ಪಾಗೋದಿಲ್ಲ. ಕೊನೆಗೆ ಅಭಿಷೇಕ್ ಶರ್ಮಾ ಅವರು ಕೂಡ ಹಾಗೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು, ರಿಂಕು ಸಿಂಗ್ ಅವರು ಕೂಡ ಹಾಗೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಅಂದರೆ ವಿಕೆಟ್ ಟೇಕಿಂಗ್ ಡೆಲಿವರಿಗಿಂತ ಸಹ ನಾವು ವಿಕೆಟನ್ನು ಹೇಗೆ ಒಪ್ಪಿಸ್ತೇವೆ ಅನ್ನುವ ಥರವೇ 5 ವಿಕೆಟ್ಸ್ ಔಟ್ ಆಗೋದು. ಅದಾದಮೇಲೆ 79ಕ್ಕೆ 5 ವಿಕೆಟ್ ಹೋದ್ಮೇಲೆ ಒಂದು ಭಯಂಕರ ಪಾರ್ಟ್ನರ್ಶಿಪ್, 87 ಪಾರ್ಟ್ನರ್ಶಿಪ್. ಹಾರ್ದಿಕ್ ಪಾಂಡ್ಯ ಹಾಗೂ ಕಂಬ್ಯಾಕ್ ಗೇಮ್ ಆಡ್ತಾ ಇರುವಂಥ ಶಿವಮ್ ದುಬೆ. ಹಾರ್ದಿಕ್ ಪಾಂಡ್ಯ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ 17 ಬಾಲಿಗೆ 14 ರನ್ನು ಆಡ್ತಾಯಿದ್ರು. ಇದೆಂತ ಮಾರೆ ರನ್ನ ಬಾಲು, ಮಿಡ್ಲ್ ಓವರಲ್ಲಿ ರನ್ ಬರ್ತಾ ಇಲ್ಲ ಅಂತ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ 27 ಬಾಲಿಗೆ 50 ರನ್ ಹೊಡೆದಿದ್ದಾರೆ. ಸೊ ನೆಕ್ಸ್ಟ್ 10 ಬಾಲಲ್ಲಿ 36 ರನ್, 17 ಬಾಲಿಗೆ 14 ರನ್, ನೆಕ್ಸ್ಟ್ 10 ಬಾಲಿಗೆ 36. ಎಂಥ ಚೇಂಜ್ ಆಫ್ ಗೇರ್ ಚೇಂಜ್ ಮಾಡಿದ್ದು ದೇವರ್ರೇ. ಆ್ಯಂಡ್ ಎಲ್ಲಿ ಸಹ ನಾನು ಹೇಳ್ತೇನೆ ತುಂಬ ಅವ್ರದ್ದು ಆರ್ಕ್ ಭಾರಿ ಚಂದ ಇತ್ತು. 6 ನಿನ್ನೆದೆಲ್ಲ ದಡ್ ಬ್ರೂಟಲ್ ಹಿಟ್ಟಿಂಗ್. ಹಾರ್ದಿಕ್ ಪಾಂಡ್ಯ ಅವರು ಹೊಡೆದ 6 ಎಲ್ಲ ಕೆಲವೊಂದು ಫ್ಲ್ಯಾಟ್ 6 ಇತ್ತು, ಕೆಲವೊಂದು ಹೊಡೆದ ಕೂಡ ದಡ್ ಅಂತ ನೆಕ್ಸ್ಟ್ ಹೀಗೆ ಕಣ್ಣು ಬಿಡೋ ಅಷ್ಟರಲ್ಲಿ ಅದು 6ಗೆ ಹೋಗಿರ್ತಿತ್ತು. ಸಿಕ್ಕಾಪಟ್ಟೆ ಬ್ರೂಟಲ್ ಹಿಟ್ಟಿಂಗ್. ಆ್ಯಂಡ್ ಶಿವಮ್ ದುಬೆ ಅವರು ಕೂಡ
ಅವರು ಕೂಡ ಏನು ಹಾರ್ದಿಕ್ ಪಾಂಡ್ಯ ಅವ್ರ ಥರ 17 ಬಾಲಿಗೆ 14 ಅಂತಿರಲ್ಲ, ರನ್ನ ಬಾಲ್ಗಿಂತ ಸಹ ಜಾಸ್ತಿಯೇ ಇತ್ತು ಸ್ಟ್ರೈಕ್ ರೇಟ್ ಫ್ರಮ್ ದ ಬಿಗಿನಿಂಗ್. ಅವ್ರದ್ದು ಫಸ್ಟ್ ಬಾಲೇ ಔಟ್ ಆಗ್ತಿದ್ರು ಆಯಿತಾ. ಬೈ ದ ವೇ ಕಮ್ಬ್ಯಾಕ್ ಗೇಮಲ್ಲಿ ಫಸ್ಟ್ ಬಾಲೇ ಶಿವಮ್ ದುಬೆ ಅವರು ಔಟ್ ಆಗ್ತಿದ್ರು, ಸ್ಲಿಪ್ ಕ್ಯಾಚ್ ಕೊಡ್ತಾಯಿದ್ರು. ಬಟ್ ಸ್ಲಿಪ್ಪಲ್ಲಿ ಕ್ಯಾಚ್ ಡ್ರಾಪ್ ಆಯಿತು. ಅದಾದಮೇಲೆ ಅದನ್ನು ಒಳ್ಳೆ ಯುಟಿಲೈಸ್ ಮಾಡಿಕೊಂಡ್ರು. 3ನೇ ಬಾಲೇ ದಡ್ ಅಂತ ಒಂದು ಒಳ್ಳೆ ಆರ್ಕಲ್ಲಿ ಮಿಡ್ ವಿಕೆಟಿಗೆ 6 ಎಲ್ಲ ಹೊಡೆದ್ರು ಶಿವಮ್ ದುಬೆ ಅವರು. ಸೊ ಇನ್ನಿಂಗ್ಸ್ ಮುಗಿದಾಗ ಹಾರ್ದಿಕ್ ಪಾಂಡ್ಯ ಅವರು 30 ಬಾಲಿಗೆ 53 ರನ್ ಔಟು, ಆ್ಯಂಡ್ ಶಿವಮ್ ದುಬೆ ಅವರು 34 ಬಾಲಿಗೆ 53 ರನ್ ಹೊಡೆದು ಲಾಸ್ಟ್ ಬಾಲಲ್ಲಿ ಅವರು ರನ್ಔಟ್ ಆದರು. ಆ್ಯಂಡ್ ಲಾಸ್ಟ್ ಬಟ್ 1 ಬಾಲಲ್ಲಿ ಅವರು ಏನು ಬೌಲರ್ ಹಾಕಿದಂಥ ಬಾಲ್ ಹೆಲ್ಮೆಟ್ಟಿಗೆ ಬಡೀತು, ಶಿವಮ್ ದುಬೆ ಅವರ ಹೆಲ್ಮೆಟ್ಟಿಗೆ ಬಡೀತು. ಸೊ ಅವರು ತಾಗಿಸ್ಕೊಂಡು ಓಕೆ ನಾನು ಆಡ್ತೇನೆ, ನೆಕ್ಸ್ಟ್ ಬಾಲ್ ಆಡ್ತೇನೆ ಅಂತೇಳಿ ನೆಕ್ಸ್ಟ್ ಬಾಲು 2ನೇ ರನ್ ತೆಗಿಲಿಕ್ಕೆ ಹೋಗಿ ರನ್ಔಟ್ ಆದರು. ಈಗ ಕನ್ಕಷನ್ ಅದು ಇದೆಲ್ಲ ಆಗ್ತದಲ್ಲ, ಹೆಲ್ಮೆಟ್ಗೆ ಬಡ್ದ ಕೂಡಲೇ ಬರ್ತಾರೆ. ಓಕೆ ಇದೆಷ್ಟು 1 ಇದೆಷ್ಟು 2 ಕಾಣ್ತಾ ಉಂಟಾ, ಇದೆಷ್ಟು ಓಕೆ 2 ಕಣ್ಣಲ್ಲಿ ಸಹ ಕಾಣ್ತಾ ಉಂಟಾ, ಹಾಗೀಗೆಲ್ಲ ಚೆಕ್ ಮಾಡಿದರು. ಓಕೆ ಫೈನ್ ಅಂತ ಆಯಿತು. ಬಟ್ ಇನ್ನಿಂಗ್ಸ್ ಮುಗಿದ ಮೇಲೆ ಅವರು ಫೀಲ್ಡಿಂಗಿಗೆ ಬರಲಿಲ್ಲ. ಅವರ ಬದಲು ರಮಣ್ದೀಪ್ ಸಿಂಗ್ ಅವರು ಬಂದರು ಇನ್ನಿಂಗ್ಸಿಗೆ, ಅಂದರೆ ಫೀಲ್ಡ್ ಮಾಡಲಿಕ್ಕೆ. ಸುಮಾರು ಜನ ಏನು ಅಂದ್ಕೊಂಡ್ರು ಅಂತಂದರೆ ಓಕೆ ಕನ್ಕಷನ್ ಇರಬಹುದು, ಸೊ ಅವರಿಗೆ ಒಂದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್. ಅವರು ಕೂಡ ಒಬ್ಬ ಆಲ್ರೌಂಡರ್, ಬ್ಯಾಟಿಂಗ್ ಆಲ್ರೌಂಡರ್. ಸೊ ಅವರಿಗೆ ಕರೆಕ್ಟಾಗಿ ಕನ್ಕಷನಲ್ಲಿ ಮೇ ಬಿ ಸಬ್ಸ್ಟಿಟ್ಯೂಟ್ ಆಗಿ, ಅಂದರೆ ಹೊಸ ಪ್ಲೇಯರ್ ಆಗಿ ಬರ್ತಾ ಇರೋದು ರಮಣ್ದೀಪ್ ಸಿಂಗ್. ಅವರು ಕೂಡ ಬ್ಯಾಟಿಂಗ್ ಆಲ್ರೌಂಡರ್. ಓಕೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಅಂದ್ಕೊಳೋದು. ಬಟ್ ಅವರು ರಮಣ್ದೀಪ್ ಸಿಂಗ್ ಬಂದದ್ದು ಕೇವಲ ಸಬ್ ಫೀಲ್ಡರ್ ಆಗಿ. ಬಟ್ ಕನ್ಕಷನ್ನಲ್ಲಿ ಏನು ಕರೆಕ್ಟ್ ರಿಪ್ಲೇಸ್ಮೆಂಟ್ ಆಗಿ ಒಬ್ಬ ಪ್ಲೇಯರ್ ಬಂದದ್ದು ಯಾರು ಅಂತಂದರೆ ಡೆಬ್ಯೂ ಮ್ಯಾಚ್ ಆಡ್ತಾ ಇರುವಂತಹ ಹರ್ಷಿತ್ ರಾಣಾ ಪ್ಲೇಯಿಂಗ್ 11 ಇರಲಿಲ್ಲ. ಇವರಿಗೆ ಶಿವಮ್ ದುಬೆ ಅವರ ಬದಲು ರಿಪ್ಲೇಸ್ಮೆಂಟ್ ಆಗಿ ಕನ್ಕಷನ್ ಇದರಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಪ್ಲೇಯರ್ ಹರ್ಷಿತ್ ರಾಣಾ ಅಂತ ಅನೌನ್ಸ್ ಮಾಡಿದರು. ಇದು ನಿಜವಾಗಿ ಸಹ ನನಗೆ ಸಹ ಅನಿಸಿತಾಯ್ತು. ಈಗ ಈ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಬರ್ತದೆ, ಬ್ರೋ 2019 ಅವರು ಮೋಸದಿಂದ ಗೆದ್ರು ODI ವರ್ಲ್ಡ್ ಕಪ್ ಅದು ಇದು. ಅದು ನಂಗೆ ಗೊತ್ತಿಲ್ಲ, ಅದೆಲ್ಲ ಸೈಡಿಗೆ ಇಡ್ತೇನೆ. ಬಟ್ ಇದು ಮೋಸ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತೂ ಖಂಡಿತವಾಗಿ ಸಹ ಅಲ್ಲ. ಇದೇ ಥರ T20ಯಲ್ಲಿ ನಮ್ಮದು ಭಾರತದ ರಿಪ್ಲೇಸ್ಮೆಂಟ್ ಇದು ಕನ್ಕಷನ್ ಇದರಲ್ಲಿ ಜಡೇಜಾ ಅವರಿಗೆ ಹೆಲ್ಮೆಟ್ಟಿಗೆ ಬಾಲ್ ಬಡಿದಾಗ, ಐ ಥಿಂಕ್ ಜಡೇಜಾ ಅವರಿಗೆ ಅಂತ ಅಂದ್ಕೊಳ್ತೇನೆ, ಜಡೇಜಾ ಅವರಿಗೆ ಹೆಲ್ಮೆಟ್ಟಿಗೆ ಬಾಲ್ ಬಡಿದಾಗ ಚಹಲ್ ಅವ್ರನ್ನ ಹಾಕ್ಕೊಂಡಿದ್ರು. ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಆಸ್ಟ್ರೇಲಿಯಾ ವಿರುದ್ಧ. ಬಟ್ ಸ್ಟಿಲ್ ಜಡೇಜಾ ಅವರ ಥರ ಚಹಲ್ ಅವರು ಸ್ಪಿನ್ ಬೌಲರ್ ಅಂತ ಹೇಳ್ಬೋದು. ಆಲ್ರೌಂಡರ್ ಅಲ್ಲದಿದ್ದರೂ ಕೂಡ ಜಡೇಜಾ ಅವರು ಕೂಡ ಒಬ್ಬ ಪರಿಪೂರ್ಣ ಸ್ಪಿನ್ ಬೌಲರು. ಸೊ ಅವರಿಗೆ ಕರೆಕ್ಟಾಗಿ ರಿಪ್ಲೇಸ್ಮೆಂಟಾಗಿ ಚಹಲ್ ಅವ್ರನ್ನ ಹಾಕ್ಕೊಂಡ್ರು. ಸೊ ಅದು ಇಷ್ಟು ಕಾಂಟ್ರವರ್ಸಿ ಆಗಿರಲಿಲ್ಲ. ಬಟ್ ಇದು ಯಾಕೆ ಕಾಂಟ್ರವರ್ಸಿ ಆದದ್ದು ಅಂತಂದರೆ, ಒಂದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಲ್ಲ, ಆ್ಯಂಡ್ ಅವರು ಬಂದಂಥ ಪ್ಲೇಯರು 3 ವಿಕೆಟ್ ತೆಗೆದಾಗ ಆವಾಗ ಖಂಡಿತವಾಗಿ ಸಹ ಎಲ್ಲರೂ ಸಹ ಹುಬ್ಬೇರಿಸ್ತಾರಲ್ಲ, ಇದೆಂತ ಕರ್ಮ, ಇದು ಮೋಸ ಅಂತ. ಯಾಕಂತಂದರೆ ಹರ್ಷಿತ್ ರಾಣಾ ಬಂದರು. ಹರ್ಷಿತ್ ರಾಣಾ ಅವರು ಡೆಬ್ಯೂ ಮ್ಯಾಚ್ ಆ್ಯಂಡ್ 4 ಓವರಲ್ಲಿ 3 ವಿಕೆಟ್ ಕಿತ್ತಾಕಿದ್ರು. ಸೊ ಆವಾಗ ಎಲ್ಲರೂ ಸಹ ಏನು ಅಂದ್ಕೊಳ್ಳೋದು ಅಂತಂದರೆ ಇದು ಮೋಸ ಆಗಿದೆ ಅಂತ. ಇವಾಗ ಏನಾಗ್ತದೆ, ಈ ಥರ ಒಂದು ಸಣ್ಣ ಏನು ಎಳೆ ಇಟ್ಕೊಂಡು ಬೇರೆ ಎಲ್ಲ ಬೌಲರ್ಸ್ ಪ್ಯೂರ್ ಬ್ಯಾಟ್ಸ್ಮನ್ಗಳಿಗೆ ಲಾಸ್ಟ್ ಬಟ್ 1 ಓವರಲ್ಲಿ ಬೌನ್ಸರ್ ಹಾಕಲಿಕ್ಕೆ ಹೆದರ್ತಾರೆ ಇನ್ನು ಮೇಲೆ. ಯಾಕೆಂತಂದರೆ ಎಲ್ಲರೂ ಬೌನ್ಸರ್ ಹಾಕಿ ಅದು ಹೆಲ್ಮೆಟ್ಟಿಗೆ ಬಡಿದ್ರೆ ಆ ಒಂದು ನೆಪ ಇಟ್ಕೊಂಡು ಯಾವುದೋ ಒಂದು ಬೌಲರನ್ನು ಕನ್ಕಷನ್ನಲ್ಲಿ ಟಕ್ ಅಂತ ತೊಗೊಂಬರ್ತಾರಲ್ಲ, ಇಲ್ಲ ನನಗೆ ತಲೆಗೆ ಪೆಟ್ಟು ಬಿದ್ದಿದ್ದೆ ನಾನು ಫೀಲ್ಡಿಂಗ್ ಮಾಡೋದಿಲ್ಲ, ನನ್ನ ಬದಲು ಒಬ್ಬ ಪ್ರಾಪರ್ ಬೌಲರ್ ಬರ್ತಾನೆ ಅಂತ ಆ ಥರ ಬರುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಮೇ ಬಿ ಗೋಯಿಂಗ್ ಫಾರ್ವರ್ಡ್ ICC ಇದನ್ನೊಂದು ಸಣ್ಣ ವಿಷಯ ಇಟ್ಕೊಂಡು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟೇ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ಬೋದು ಈ ಒಂದು ಕನ್ಕಷನ್ನಲ್ಲಿ. ಸೊ ಮೋಸ ಗೀಸ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾಟ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್. ಎಸ್, ಅವರ ಬ್ಯಾಟಿಂಗ್ ಕ್ಲಿಕ್ ಆಗಿರಲಿಲ್ಲ. ಓಪನಿಂಗ್ ಪೇರು ನಿನ್ನೆ ಸೂಪರಾಗಿ ಆಡಿದರು. ಯಾರು ಸಾಲ್ಟ್ ಮತ್ತು ಡಕೆಟ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು ಪವರ್ ಪ್ಲೇ ಇನ್ನೇನು ಮುಗಿತದೆ ಹೇಳುವಾಗ ಬಿಷ್ನಾಯ್ ಅವರು ವಿಕೆಟ್ ತೆಗೆದರು. ಗಿರಬಾಯಿ ಬಿಷ್ನಾಯ್ ಮತ್ತು ಅಕ್ಷರ್ ಪಟೇಲ್ ಮತ್ತು ಪುನಃ ಬಿಷ್ನಾಯ್ 3 ಓವರಲ್ಲಿ 3 ವಿಕೆಟ್ ಬಿತ್ತು ಅವರಿದು. ಪುಣ್ಯಕ್ಕೆ ಬಟ್ಲರ್ ಚೆಂದ ಮಾಡಿ ಆಡಲಿಲ್ಲ. ಅವ್ರದ್ದು ಯೂಶ್ವಲಿ ಎಲ್ಲ ಮ್ಯಾಚಲ್ಲಿ ಸಹ ಚೆಂದ ಮಾಡಿ ಆಡಿದ್ದು. ಅವರದ್ದು ಅಂದರೆ ಒಂದು ಕನ್ಸಿಸ್ಟೆಂಟಾಗಿ ಆಡಿದ್ದು ಅವರ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ಬಟ್ಲರ್ ಆಗಿತ್ತು. ಬಟ್ಲರ್ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಮತ್ತು ಲಿವಿಂಗ್ಸ್ಟನ್ ಅವರ ವಿಕೆಟನ್ನು ಹರ್ಷಿತ್ ರಾಣಾ ಅವರು ಕಬಳಿಸಿದರು. ಅದಾದ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಂಡಂದು ಹ್ಯಾರಿ ಬ್ರೂಕ್. ಇಲ್ಲ ನಾ ಆಡ್ತೇನೆ, ನಾ ಇರುತ್ತೆ ನಿಮಗಾಗಿ ಅಂತ ಅಂದ್ಕೊಂಡು ಅವರು 200 ಸ್ಟ್ರೈಕ್ ರೇಟಲ್ಲಿ 50 ಹೊಡೆದ್ರು ಲಾಸ್ಟ್ 6 ಓವರ್ ಇರುವಾಗ 36 ಬಾಲಿಗೆ 58 ರನ್ ಬೇಕು, 6 ವಿಕೆಟ್ ಕೈಯಲ್ಲಿತ್ತು.
ಸ್ಟಿಲ್ ಇಂಗ್ಲೆಂಡ್ ವಿನ್ ಆಗ್ಬೋದು ಅಂತ ಅನಿಸಿ. ಓಕೆ, ಇಂಗ್ಲೆಂಡ್ ಇದೆ ಗೇಮು, ಅಲ್ಲಿ ಹ್ಯಾರಿ ಬ್ರೂಕ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, 25 ಬಾಲಿಗೆ 50 ರನ್ ಹೊಡೆದ್ರು, ಹಾಗೆ ಹೀಗೆ ಚಚ್ತಾ ಇದ್ದಾರೆ. ಆ ಕಡೆಯಿಂದ ಬೆಥೆಲ್ ಅವರು ಸುಮ್ಮನೆ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಳೋದು. ಬಟ್ ಅದಾದಮೇಲೆ ಮತ್ತೊಂದು ಕೊಲ್ಯಾಪ್ಸ್, ದಡ ಅಂತ ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ಹ್ಯಾರಿ ಬ್ರೂಕ್ ಅವರು ಔಟ್ ಆದರು, ಅಲ್ಲಿಂದ ನಿರಂತರವಾಗಿ ವಿಕೆಟ್ ಹೋಗ್ತಾನೆ ಹೋಯಿತು. ಅವರು 166 ರನ್ನಿಗೆ ಆಲ್ ಔಟ್ ಆದರು. 15 ರನ್ಗಳಿಂದ ಭಾರತ ಜಯವನ್ನು ದಾಖಲಿಸಿತು. ಬಿಷ್ಣಾಯ್ ಅವರು 3 ವಿಕೆಟ್ ತೆಗೆದ್ರು, ಹರ್ಷಿತ್ ರಾಣಾ ಅವರು 3 ವಿಕೆಟ್ ತೆಗೆದ್ರು. ಮಿಕ್ಕಿದಂಥ ವಿಕೆಟ್ಗಳನ್ನು ಬೇರೆ ಬೌಲರ್ಸ್ಗಳು ಹಂಚಿಕೊಂಡಿದ್ದಾರೆ. ಬಟ್ ಮ್ಯಾಚ್ ಸೋತ ಮೇಲೆ ಬಟ್ಲರ್ ಅವರು ಕೂಡ ಅದೇ ಹೇಳಿದ್ದು, ಇದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗಿರಲಿಲ್ಲ. ಆ್ಯಂಡ್ ಈವನ್ ಕಾಮೆಂಟ್ರಿಯಲ್ಲಿ ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್ ಎಲ್ಲ ಕೂಡ ವಿಷಯ ಎತ್ತಿದ್ದೇನು ಅಂತಂದರೆ, ಶಿವಮ್ ದೂಬಿಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಹರ್ಷಿತ್ ರಾಣಾ ಅಲ್ಲ. ಹರ್ಷಿತ್ ರಾಣಾ ಬ್ಯಾಟಿಂಗ್ ಆಲ್ರೌಂಡರ್ ಅಲ್ಲ. ಹರ್ಷಿತ್ ರಾಣಾ ಒಬ್ಬ ಪ್ಯೂರ್ ಬೌಲರನ್ನು ಇವರು ಹೇಗೆ ರಿಪ್ಲೇಸ್ಮೆಂಟ್ ಆಗಿ ಪರಿಗಣಿಸಿದ್ರು, ಹಾಗೆ ಹೀಗೆ ಅಂತ. ಇದು ನಾನು ನಿಮಗೆ ಬಿಡ್ತೇನೆ, ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. ಎಕ್ಸೆಪ್ಟ್ 2019 ಇದು ವರ್ಲ್ಡ್ ಕಪ್ ಇದು ಅದೆಲ್ಲ ಮಾತಾಡ್ಬಿಡಿ, ಅದು ಬಿಟ್ಟಾಕಿ. ಜಸ್ಟ್ ವಿಲ್ ಕಾನ್ಸಂಟ್ರೇಟ್ ಟು ದಿಸ್ ಮ್ಯಾಚ್. ಕನ್ಕಷನಲ್ಲಿ ಇದು ರೈಟ್ ಟು ರೈಟ್ ರಿಪ್ಲೇಸ್ಮೆಂಟ್ ಆಗಬೇಕಿತ್ತಲ್ವ ಅನ್ನೋದು ನಿಮ್ಮ ಒಂದು ವಾದ ಆಗಿರಲಿ. ಬಟ್ ಎನಿವೇಸ್, ಜಯ ಇಸ್ ಜಯ, ವಿಕ್ಟ್ರಿ ಇಸ್ ವಿಕ್ಟ್ರಿ. ಭಾರತ ಈ ಒಂದು ಜಯದೊಂದಿಗೆ ಸರಣಿಯನ್ನು ಗೆದ್ದಿದ್ದಾರೆ. ಇನ್ನೊಂದು ಮ್ಯಾಚ್ ಉಂಟು, ಅದನ್ನು ಸಹ ಭಾರತ ಗೆಲ್ಲಿ ನಮ್ಮ ಔಟ್ ಆಫ್ ಫಾರ್ಮ್ ಬ್ಯಾಟ್ಸ್ಮನ್ ಆಗಿರುವಂಥ ರೈಟ್ ನಾವು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಒಂದು ದೊಡ್ಡ ಇನ್ನಿಂಗ್ಸ್ ನೆಕ್ಸ್ಟ್ ಮ್ಯಾಚಲ್ಲಿ ಆಡುವಂತಾಗಲಿ, ಒಂದು ಫಾರ್ಮ್ ಗೇನ್ ಮಾಡಿಕೊಳ್ಳಿ ಅನ್ನೋದೊಂದು ನಮ್ಮ ಅಭಿಲಾಷೆ. ಸರಿಯಾಗಿದ್ರೆ ಬರುವ ನಮಸ್ಕಾರ.